ಹಲೋ ನಮಸ್ತೆ ಎಲ್ಲ ಸ್ನೇಹಿತರಿಗೆ. ಈಗ ನೋಡಿ ನಾವು ಮುರೆಲ್ ಫಿಶ್ ಪಾಂಡ್ ಮಾಡ್ತಾಯಿದ್ದೀವಲ್ಲ, ಈ ಮುರೆಲ್ ಫಿಶ್ ಪಾಂಡು ಒಂದು ಎರಡನೇ ಅಂತ. ಈಗ ಇಟಾಚಿಯಿಂದ ನಾವೆಲ್ಲ ಇಲ್ಲಿ ಬದುವನ್ನು ಹಾಕಿದ ಮೇಲೆ ಸ್ವಲ್ಪ ಹೊರ ಲೆವೆಲನ್ನು ನಾವು ಇದರ ಮುಖಾಂತರ JCB ಮುಖಾಂತರ ಮಾಡಿಸ್ತಾ ಇದ್ದೀವಿ. ಅಲ್ಲಿ ನೋಡಿ, ಈಗ ಇದು ಒಂದು ಹಂತ ಆದಮೇಲೆ ಮೂರನೇ ಹಂತ ಟ್ಯಾಕ್ಟರ್ ಮುಖಾಂತರ ಅಥವಾ ಡೋಸರ್ ಮುಖಾಂತರ ಸ್ವಲ್ಪ ಕೆಲಸ ಇರುತ್ತೆ. ಅದನ್ನು ಮಾಡಿಸಿದ ಮೇಲೆ ಈ ಫಿಶ್ ಪಾಂಡ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡಿ ನಾವು ಯಾವ ಥರ ಫಿಶ್ ಪಾಂಡ್ ಮಾಡಿದ್ದೀವಿ ಅಂತಂದರೆ, ಟೋಟಲ್ ಇಲ್ಲಿ 6 ಎಕರೆದಲ್ಲಿ ಫಿಶ್ ಪಾಂಡ್ ಮಾಡಿದ್ದೀವಿ. ಈ ಥರ ಫಿಶ್ ಪಾಂಡ್ಗಳಿದ್ದಾವೆ. ಇನ್ನೊಂದು ನಾವೇನು ಮಾಡೀವಿ ಅಂದರೆ, ಮುರಲ್ ಫಿಶ್ ಪಾಂಡಲ್ಲಿ ಒಂದು ಅನುಕೂಲ ಅಂದರೆ, ಮುರಲ್ಲಿಗೆ ನಾವು ಇಡೀ ಪಾಂಡ್ ಸುತ್ತಲಿ ನಾವು ಫೀಡ್ ಹಾಕೋ ಅವಶ್ಯಕತೆ ಇರಲ್ಲ. ಒಂದು ಯಾವ್ದಾರು ಕಾರ್ನರಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ನಾವು 4 ಜಂಕ್ಷನ್ ಮಾಡಿದ್ವಿ. 1 ಪಾಂಡು, 2 ಪಾಂಡು, 3 ಪಾಂಡು, 4 ಪಾಂಡು. ಈ 4 ಪಾಂಡಿಗೆ ಇದು ಒಂದು ಜಂಕ್ಷನ್ ಮಾಡಿಕೊಂಡು ಇಲ್ಲೇ ಫೀಡ್ ಹಾಕ್ತೀವಿ. ಇಲ್ಲೇ ಒಬ್ಬರು ನಿಂತ್ಕೊಂಡ್ಬಿಟ್ಟು ಸಾಕು. ನಾವು 4 ಪಾಂಡಿಗೆ ಕೂಡ ನಾವು ಇಲ್ಲೇ ನಿಂತ್ಕೊಂಡು ನಾವು ಫೀಡ್ ಹಾಕ್ಬೋದು. ಆ ಅನುಕೂಲ ಮಾಡಿದ್ದೀವಿ. ಯಾರಾದರೂ ಮಾಡೋದ ಈ ಥರ 4 ಪಾಂಡು ಸೇರಿಸಿ ಒಂದು ಕಾರ್ನರ್ ಸೆಂಟರ್ ಇರ್ತಾರೆ ಜಂಕ್ಷನು, ಆ ಜಂಕ್ಷನಲ್ಲಿ ಫೀಡ್ ಹಾಕ್ಬೋದು. ಭಾಳ ಒಳ್ಳೆಯದಾಗುತ್ತೆ.